ಸಂದೆ ಒಂದು ವರ್ಷಕ್ಕೆ 1 ಎಕರೆ ಭೂಮಿಲಿ ಮಾಡೋರು ಕೆಲವರು 1 ಕೋಟಿ ಸಂಪಾದನೆ ಮಾಡ್ತಾರೆ. ಅದೊಂದು ಕೋಟಿ 2 ವರ್ಷ 3 ವರ್ಷದಲ್ಲಿ ಸಂಪಾದನೆ ಮಾಡ್ಕೋತಾರೆ ನಮ್ಮ ರೈತರು. ನಾವು ಭೂಮಿ ಕೊಟ್ಬಿಟ್ಟು ಇಟ್ಟಾಡ್ಕೊಂಡು ತಿರ್ಗೋಕ್ಕಾಗಲ್ಲ. ಅವ್ರ ಹೆಂಡ್ತಿ ಅವ್ರ ಮಕ್ಕಳು ನಾವು 100 ರೈತರನ್ನ ಯಾಕೆ ಪಾಟಿ ಗೋಳಿಕೋತಿ ಅವ್ರಿಗೆ ನೀವು ಹೋಗ್ಬೇಡ್ರಿ ಅಂತ ಅವ್ರ ಹೆಂಡ್ರ ಮಕ್ಳು ಹೇಳೋಕ್ಕಾಗಲ್ವೇ? ನನ್ನಂಗೆ ಅವ್ನಿಗೆ ಸುಳಿಯಿಲ್ಲ ಅಲ್ಲ, ನನ್ಗೆ ಬಂದರೂ ಬರಲಿ ಕಷ್ಟ, ನನ್ನಂಗೆ ಅವ್ನಿಗೆ ಸುಳಿಯಿಲ್ಲ. ಅವ್ನ ಮಕ್ಕಳು ಹೆಂಡ್ರಿ ಹೇಳೋಕ್ಕಾಗಲ್ವೇನು ಮೇಡಮರೇ? ನಮ್ಮ ಭೂಮಿ ಮೇಲೆ ತಗೊಳಕ್ಕೆ ನಿನ್ಗೇನು ಅಧಿಕಾರ ಅದೇ? ನಿನ್ಗೆ ಅಧಿಕಾರ ಇರ್ಬೋದು, ಅಧಿಕಾರ ನಮ್ಮ ರೈತರು ಕೊಟ್ಟದ್ದು ನಿನ್ಗೆ ಅಧಿಕಾರ. ನೀನು ಹಂಗೆ ಬಂದ ಅಧಿಕಾರಕ್ಕೆ, ನಮ್ಮಿಂದ ತಾನೇ ನೀನು ಅಧಿಕಾರಕ್ಕೆ ಬಂದದ್ದು. ನಮ್ಮ ಭೂಮಿ ಕೊಟ್ಬಿಟ್ಟು ನಾವು ಎಲ್ಲಿಗೋಗೋಣ? ನನ್ನ ಗಂಡ ನಮ್ಮ ಅತ್ತೆ ಮಾವ ಕೊಟ್ಟಿರೋದು ಕಡಿಮೆ. ನನ್ನ ಗಂಡ ಕೂಲಿ ಮಾಡಿ ಕತ್ತಾಳೆ ಕಟ್ಸಿಗ್ದು ಬೆಂಗಳೂರು ಪೇಟೆಗೆ ಹುಣಸೆ ಹಣ್ಣು ತೆಗ್ದು ಇದು ಜಮೀನು ತೆಗ್ದಿದ್ದೀವಿ. ನಾವು ಕೊಟ್ಬಿಟ್ಟು ಈಗ ಎಲ್ಲಿಗೋಗೋಣ? ನಮ್ಗೆ ಯಾರು ಮಾಡ್ತಾರೆ? ಓಟ್ ಹಾಕಿದ್ವಲ್ಲ, ಓಟ್ ಹಾಕಿದಿರಾ ನಾನು ಹೇಳ್ದಂಗೆ ಕೇಳಿ ಅಂತಾರೆ. ಯಾಕೆ ನಾವು ಓಟ್ ಹಾಕ್ತದ್ ನಾನೇ ನೀನು ಅಧಿಕಾರಕ್ಕೆ ಬಂದದ್ದು. ನೀನು ಹೇಳ್ದಂಗೆ ನಾವೇ ಕೇಳಬೇಕು, ರೈತರು ಹೇಳ್ದಂಗೆ ಅಯ್ಯಪ್ಪ ಕೇಳಬೇಕು. ಆದ್ಮೇಲೆ ಬಂದ್ರ ಹೋಗ್ಲಿ, ನಿಮ್ಮ ಮನೆ ತಕ್ಕ ಕೇಳಕ್ ಬಂದ್ರ? ಇಲ್ಲ, ರೈತರು ಯಾರನ್ನ ಬಂದು AC ಆಗಲಿ, DC ಆಗಲಿ, SV ಆಗಲಿ, ಇದು ಮುಖ್ಯಮಂತ್ರಿ ಆಗಲಿ ಯಾರನ್ನ ಬಂದು ರೈತರನ್ನ ಯಾರನ್ನ ವಿಚಾರಿಸವ್ರಿ? ಬೈರ್ಮಂಗದ ಸರ್ಕೋಲೆಯಲ್ಲಿ ಅಲಿತಾವ್ರೆ. ಯಾರು ಅದೇ ಪೊಲೀಸ್ನವ್ರು ನೋಡಿಸ್ತಾರೆ, ಹೋಗ್ರಿ ಅವ್ರಿಗೆ ಹೊಡೆದಿ ಡ್ಯೂಟಿ ಮಾಡೋಗ್ರಿ ಅಂತ. ಅವ್ರು ಯಾರನ್ನ ಬಂದು ವಿಚಾರಿಸವ್ರೇನ್ರಿ ಮೇಡಮ್ ಅವರೇ? ನಿಮ್ ಕಡೆ ಮುಖ್ಯಮಂತ್ರಿ ಆದ್ರಲ್ಲ, ಏನಂತೀರಾ? ಅದೇ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಅವ್ರು ಮಾಡೋ ರೂಲ್ಸ್ ಇಲ್ವಲ್ಲ, ಈಗ ಯಾಕೆ ಮಾಡ್ತಾವ್ರೆ? ಯಾಕ್ರಿ ಮಾಡ್ತಾವ್ರೆ? ನಮ್ಮ ಭೂಮಿನ ಆ ಅಪ್ಪನ ಮಾತ್ರ ಚಿನ್ನ, ಇದು ನಮ್ದು ಬರ್ಜುಲ್ ಭೂಮಿ. ಆ ಅಪ್ಪನ ಕಣ್ಣಿಲ್ವೇನ್ರಿ? ಯಾಕ್ರಿ ಮಾಡ್ತಾರೆ ನಮ್ಮ ಭೂಮಿನ? ನಾವೆಲ್ಲ ರೈತರು ಎಲ್ಗೋಗನ್ರಿ? ಪೇಟೆ ಮಾಡ್ಕೊಡ್ತೀವಿ, ಪೇಟೆ ಒಳಗೆ ಪೇಟೆ ನಾವು ಹಳ್ಳಿಲೇ ಇರ್ತೀವಿ, ನಾವು ಹಳ್ಳಿಲೇ ಸಾಯ್ತೀವಿ, ಹಳ್ಳಿಲೇ ಹುಟ್ಟಿದೀವಿ, ಹಳ್ಳಿಲೇ ಸಾಯ್ತೀವಿ. ನಮ್ಗೆ ಪೇಟೆ ಬೇಡ. ಆ ಅಪ್ಪನ ಏರಿಯಾದೇ ಹೋಗಿ ಮಾಡಲಿ. ನಮಗೂ ಇದು ಆ ಅಪ್ಪನಿಗೂ ಇದಕ್ಕೂ ಸಂಬಂಧ ಅಲ್ಲ. ಯಾಕೆ ಬಂದವನ ಅಪ್ಪ ನಮ್ಮ ಏರಿಕೆ? ಅವ್ನು ಯಾವನ ಕುಮಾರಸ್ವಾಮಿಯಿಂದ ಇದಲ್ಲ ಅದು. ಅವ್ನು ಕರೆಕ್ಟಾಗಿ ಲಾಕ್ಡೌನ್ ತೆಗ್ಸಿದ್ರೆ ಅದು ಇಷ್ಟು ಏರ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಕುಮಾರಸ್ವಾಮಿ. ಇವತ್ತು ತಗೊಂಡೋಗಿ ರೈತರು ಅಯ್ಯಪ್ಪ ಮಾಡ್ಕೊಳ್ಳಿ, ರೈತರಿಗೆಲ್ಲ ಒಂದೊಂದು ಊರಿಗೆ ಇಷ್ಟೈತೆ ಬಾಟ್ಲು ಅಂತ ಔಷಧಿ ತಂದು ಕೊಟ್ಬಿಟ್ಟು ಮಾಡ್ಲಿ ಬಿಡ್ರಿ. ಅದ್ಯಾಕೆ ಹಂಗೆ ಮಾತಾಡ್ತೀವಿ? ಇನ್ನೇನ್ರಿ, ಇನ್ನೇನು ಮಾಡ್ಬೇಕು? ರೈತರು ಎಲ್ಲಿ ಹೋಗಿ ಸಾಯ್ತಾರೆ? ಎಲ್ರಿ ಹೋಗಿ ಸಾಯ್ತಾರೆ ರೈತರು. ಏನ್ ಓದಿದ್ದಾರೆ ಮಕ್ಳು ಮೊಮ್ಮಕ್ಳು? ಯಾವ ಮೊಮ್ಮಕ್ಳು ಇಲ್ಲ, ಯಾರಿಲ್ಲ. ನಾವ್ ಇರೋರ ಇಬ್ರು. ನಮ್ಗೆ ಭೂಮಿ ಕೊಟ್ಟರೆ ಯಾರಿಲ್ಲ. ಭೂಮಿ ಕೊಟ್ಟರೆ ಅದು ಹೆಣ್ಮಕ್ಳವ್ರೆ ಬಂದು ಡ್ಯೂಟಿ ಮಾಡ್ತಾರೆ ನಮ್ಗೆ. ಬೇಡವ ಎತ್ಕೊಂಡು ಮರ್ಯಾದೆ ಮನ್ಸಂಗೆ ಇಷ್ಟು ಚೆನ್ನಾಗಿ ಇಷ್ಟು ಅಲಿತಾರ ಅವ್ರಲ್ಲ. ಆ ಅಪ್ಪನ್ ಮರ್ಯಾದೆ ಬೇಡ, ಕಣ್ಣೇ ಇಲ್ಲ ಅಪ್ಪನ್ಗೆ. ಬೇಸಾಯ ನೀನ್ ಸಾಯ, ನಿನ್ ಮನ್ಮಂದಿ ಎಲ್ಲ ಸಾಯ ಅಂತಾರೆ. ಯಾಕವ ಹಿಂಗ್ ಕಷ್ಟ ಪಡ್ತೀಯಾ? ನಾನ್ ದುಡ್ಡು ಕೊಡ್ತೀನಿ, ಕೈ ತುಂಬ. ನಿನ್ ದುಡ್ಡು ತಂದು ನಾವೇನ್ ಮಾಡ್ಕೊಂಡು ನಮ್ಮ ರೈತರು ಏನ್ ಮಾಡ್ತಾರೆ? ಭಾರತ ಇಲ್ಲಿ ಕಡೆಗೆ ಬರ್ತದೆ. ನಡಿ ನೀನು ಬೇಡ, 1 ವರ್ಷಕ್ಕೆ 1 ಎಕರೆಲಿ ನಡಿ ಅಲ್ಲಿಗೆ ನೀನು. ದುಡ್ಡು ತಗೊಂಡೋಗಿ ಏನ್ ಮಾಡ್ತಿ? ಅಲ್ಲವಾ ನಮ್ಮನ್ನು ಮಡಗ್ತಾರ ಅವರು. ದುಡ್ಡು ಕೈಗೆ ಬಂದ್ಮೇಲೆ ಮಡಗ್ತಾರ? ಯೋಚನೆ ಮಾಡಿ. ಅಲ್ಲ ಯಾರು ಮಾತಾಡಬೇಡಿ. ದುಡ್ಡು ಕೈಗೆ ಬಂದ್ಮೇಲೆ ನಮ್ಮನ್ನು ಮಡಗ್ತಾರ? ಆ ಅತ್ತೆ ಅಷ್ಟು ಕಿತ್ಕೊಂಡು ಹೋಯ್ತಾಳೆ, ಮಗಳ ಅಷ್ಟು ಕಿತ್ಕೊಂಡು ಹೋಯ್ತಾಳೆ, ನಮ್ಮನ್ನೆಲ್ಲ ಭೂಮಿಗೆ ಉಂತಾರೆ. ಆ ಪಾಪ್ಗೆ ನನ್ನ ಮಗನ ನಾಳು ಮಾಡ್ರವ ಮುಂದೆ, ಅವಾಗೇ ಜೀವ ಸಮಾಧಾನ ಬರೋದು. ಏನು ಬಾ ಸುಮ್ನೆ ರಜೆ ಯಾಕೆ ಹೊಡಿತೀಯ? ಚಾಕೆ ತಗೊಬಂದು ಹೊಡಿತೈತೆ ಅಜ್ಜಿ. ಅಲ್ಲ ಪಾಪ್ಗೆ ನನ್ನ ಮಗನ ಎಲ್ಲವ ತಗೊಂಡೋಗಿ ಈ ದುಡ್ಡೆಲ್ಲ ನಮ್ಮ ಭೂಮಿನೆಲ್ಲ ತಗೊಂಡೋಗ ನಾನು ಅದಕ್ಕೆ ಗೊತ್ತಾನ? ಅದಕ್ಕೆ ಗೊತ್ತಾ ನಿಮ್ಮ ಮಗನೇ? ಹೋಗಿ ನಾನು ತೋಟ ನೋಡೋಕ್ ಮಗನೇ. ಈಗ ಏನ್ ಗೊತ್ತೇನ್ ತಾತ, ನೀವು ಇಲ್ಲಿ ಹಾಲ್ ಕರ್ದ್ ಹಾಕ್ತಿರಲ್ಲ. ತಡಿ ಅಜ್ಜಿ ಅಜ್ಜಿ ಆಗಲ್ಲ ಕಣವ. ಅವ್ನಿಗೆ ಬೇಕು ರೈತರು ಎಷ್ಟು ಕೋಟಿ ಅನ್ನ ಸಾಯ್ಲಿ, ಎಷ್ಟು ಹಳ್ಳಿ ಅನ್ನ ಹಾಳಾಗೋಗ್ಲಿ, ಅವ್ನಿಗೆ ಬೇಕಾಗಿರೋದು ದುಡ್ಡು. ಅವ್ನ ಹಿಂದೆ ಮುಂದೆ ತಿರ್ತಾರಲ್ಲ, ಅವ್ನಿಗೆ ಬೇಕಾಗಿರೋದು ದುಡ್ಡು ಅಷ್ಟೇನೇನೆ, ಇನ್ನೇನು ಬೇಕಾಗಿಲ್ಲ ಅವ್ನಿಗೆ. ಯಾರೆಲ್ಲ ನಾ ಸಾಯ್ಲಿ. ಅಜ್ಜಿ ಇದು ನಿಮಗ್ ಮಾತ್ರ ಕಷ್ಟ ಇಲ್ಲ, ಏನ್ ಗೊತ್ತಾ? ನಾವು ಬೆಂಗಳೂರಲ್ಲಿ ಕೇಳಿ, ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು. ನೀವು ಹಾಕ ಹಾಲೇ ನಮಗ್ ಬರೋದು. ನೀವು ಇಲ್ಲಿ ಹಾಲು ಹಾಕ್ಲಿಲ್ಲ, ದನ ಕಟ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಕೊಡಿ? ಬರ್ತದೆ ನಮ್ ರೈತರಿಂದ ತಾನೇ ಎಲ್ಲ ಬೆಂಗಳೂರು ಸುತ್ತಮುತ್ತ ಹಳ್ಳಿ ಎಲ್ಲ ಉದ್ಧಾರ ಆಗೋದು. ನಾವೇ ಹಾಳಾಗೋದ್ಮೇಲೆ ಅವ್ರೆಲ್ಲಿ ಬದುಕ್ತಾರೆ? ಅವ್ರಿಗೆ ಎಲ್ಲಿ ಬರ್ತದೆ? ಯಾತಕ್ರಿ ಮಾಡ್ಬೇಕು ಈ ಕೆಲ್ಸನ? ಎಂತವ್ರು ಕೈಲಾಂಗ್ನವ್ರು ಮಾಡ್ಬಿಡ್ತಾರೆ. ಯಪ್ಪನ್ ದುಡ್ಡು ಬೇಕು. ಇನ್ನೊಂದ್ಸಲ 2,000 ರೂಪಾಯಿ ಕೊಡ್ತೀನಿ, ಸೀರೆ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ. ನಾ ಬೇಡ, ಅದ್ ನಮ್ಮಿಷ್ಟ. ನಾವ್ ಯಾರಿಗೂ ಹಾಕ್ತಿವಿ. ಓಟ್ ಹಾಕೋದು. ನೀನ್ ಸುಮ್ನೆ ಇರು, ನಡಿ ನೀನ್ ಮಾತಾಡ, ಅಂಗಡಿಗೆ ನಡಿ. ಆ ಯಪ್ಪನ್ ದುಡ್ಡು ಬೇಡ, ಆ ಓಟಿಗೆ ಬಂದಿನ ಅವತ್ತೊಂದು ಪ್ರಶ್ನೆ. ಈಗ ನಾವು ಮಾತಾಡಕ್ಕಾಗಲ್ಲ ಅದ್ ಮಧ್ಯದಲ್ಲಿ. ನೀನ್ 5,000 ಈಗ ನೀನ್ 3 ವರ್ಷದಿಂದ 2,000 ಕೊಡ್ತಿ. ಆತ ಮುಂದೆ ನೀನೇ ಕೊಡ್ತಾ ಇದ್ದ, ನಾವು ಜೀವನ ಮಾಡ್ತಿರ್ಲಿವೆ? ರೈತರು ಜೀವನ ಮಾಡ್ತಿರ್ಲಿವೇನ್ರಿ? ನೀನ್ ಕೊಟ್ಟಿದ್ರೆಲ್ಲ ಜೀವನ ಮಾಡ್ತಾರೆ. ನೀನೇನೋ ಉಪ್ಟಕ್ಕೆ ಯಾರನ್ನೋ ಪಡೆಯಕ್ಕೆ ರೈತರ ಹತ್ರ ಓಟ್ ಹಾಕ್ಸ್ಕೊಳಕ್ಕೆ ಕೊಡ್ತಾ ಇದ್ದಿ. ಕೊಡೋದ್ನು ಬೇಡ ಅಂತ ಈಸ್ಕೊತಾವ್ರೆ ರೈತರು.
ನಿಜವಾಗಿ ಹೇಳ್ತೀನಿ ಕೇಳು. ನಿನ್ ಭಿಕ್ಷೆ ಬೇಡ ನನ್ಗೆ, ನಾವೇ ದುಡ್ಕೊಂಡು ಬೇಡ, ನೀನ್ 2,000 ಕೊಟ್ಬಿಟ್ರೆ ನೀನ್ ಭಿಕ್ಷಾ ತಗೊಂಡು ನಾವಾಗ ಏನು ಮಾಡಲ್ಲ, ಕುಳಾಗೋಗಲ್ಲ. ನಾವು ಗೇಯ್ತೀವಿ, ತಿಂತೀವಿ. ನಮ್ಮ ರೈತರು 1 ಎಕರೆಲಿ 1 ಕೋಟಿ ಸಂಪಾದನೆ ಮಾಡ್ತಾರ. ನೀನ್ ಹಿಂಗೆ ಎದೆ ಬಡ್ಕೊಂಡ್ ಅಳ್ತೀಯ ಅಜ್ಜಿ, ಎದೆ ಬಡ್ಕೊಂಡ್ ಅಳ್ತೀಯ. ನೀನ್ ಓಟ್ ಹಾಕಿದ್ MLA ಹಂಗಲ್ಲ ಕಣವ, ಹಿಂಗೇನ್ ಸಮಾಧಾನನಾದ್ರೂ ಮಾಡಕ್ ಬರ್ಬೇಕು ತಾನೆ. ಬರ್ಬೇಕು ತಾನೆ, ಸರ್ಕಲ್ ನಮ್ಮ ರೈತರು ಅಲಿತಾವ್ರಲ್ಲ, ಯಾಕೆ ಬರ್ಲ ಯಪ್ಪ, ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ ಕೇಳ್ರಿ ನೀವು. ಯಾಕೆ ಬಂದ್ ಮಾತಾಡಿ, ನೀನ್ ಕೇಳಜ್ಜಿ, ನೀನ್ ಓಟ್ ಹಾಕಿರೋದು. ಬರ್ಲಿಲ್ಲ, ಯಾಕೆ ಬರಲ್ಲ? ಅದೇ ನಮ್ಮ ರೈತರಲ್ಲ ಅಲಿತಾವ್ರಲ್ಲ ಬೈರ್ಮಂಗಳ ಸರ್ಕೋಲಲ್ಲಿ, ಯಾಕೆ ಬರಲ್ಲ ಯಪ್ಪ? ಬಂದು AC ಆಗ್ಲಿ, DC ಆಗ್ಲಿ, MLA ಆಗ್ಲಿ, ಯಾರನ್ನಾಗ್ಲಿ, ಇನ್ನೊಬ್ರೇ ಆಗ್ಲಿ ಬಂದೇನು ಅಂತ ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದ್ದಾರೆ? ಏನಾರು ನೋಟಿಸ್ ಗಿಟಿಸ್ ಕೊಟ್ರ? ನೀನೆಲ್ಲೋ ಕುತ್ಕೊಂಡು ದೌರ್ಜನ್ಯ ಮಾಡಿದ್ರೆ ಯಾರು ಕೇಳ್ತಾರೆ? ಯಾರಿಗ್ ಬೇಕು ನಿನ್ ದುಡ್ಡು? ನೀನ್ 2,000 ಹಾಕ್ಬೇಡ, ನಾವು ಜೀವನ ಮಾಡಲ್ವೇ? ಎಕರೆ ಐತಜ್ಜಿ? 4 ಎಕರೆ ಅದೇ ಕಣವ. ಏನೇನ್ ಹಾಕಿದ್ಯ ಅಜ್ಜಿ? ಆ ಕಡೆ ಅಡಿಕೆ ಹಾಕಿದೀವಿ, ತೆಂಗು ಹಾಕಿದೀವಿ, ಇದು ಮಾವಿನ ಸಸಿ ಹಾಕಿದೀವಿ, ಎಲ್ಲ ಅದೇ ಬೆಳೆ. ಈಗ್ಲೇ ತೆಂಗು ಈ ಪಾಟಿ ಜಮೀನೆಲ್ಲಾನು ಇತ್ಕೊಯ್ತದಲ್ಲ ಇಡಕ್ಕೆ, ಅವ್ನ ಕಣ್ಣು ಸೇದಾಗವೆ, ನೋಡ್ಲೇ ಇಲ್ಲ ಅವ್ನ ಕಣ್ಣು ಬಿಟ್ಟಿ. ಈಗ್ಲೇ ಮಳಿಲ್ಲ ಬೆಳಿಲ್ಲ ಅಂತ ತೆಂಗಿನ ಕೇಳಿಲಿ. ಎಳ್ನೀರ್ ನಮ್ ಬೆಂಗಳೂರಲ್ಲಿ ಎಷ್ಟು ಗೊತ್ತಾ? 80 ರೂಪಾಯಿ ಒಂದ್ ಎಳ್ನೀರು. ರೂಪಾಯಿ. ಈಗ ನೀವು ಮಾರ್ಕೊಂಡ್ರೆ ಎಲ್ಲಿಗೆ ಹೋಗೋಣ ನಾವು? ಈಗ ನಾನೊಂದು ಮಾತಾಡ್ತೀನಿ. ಈಗ ನಾವು ರೈತರೆಲ್ಲ ಪಾಪ ಕ್ಯಾನ್ಸರ್ ಆಗಿ ಇನ್ನೊಂದಾಗಿ ಸಾಯ್ತಾವ್ರೆ. ಈಗ ಅವ ಯಪ್ಪ ಬಂದು ಎಲ್ಲ ಕಾಯಿಲೆನೂ ನಿಲ್ಸ್ಬಿಟ್ಟು ಅದು ಬೆಂಗಳೂರು ಸಿಟಿ ಮಾಡ್ಕೊಡ್ತಾನೆ. ಆ ಸಿಟಿಲಿ ನಾವು ಮಣ್ಣು ತಕೊಂಡು ಅವ್ನು ಬಿಡ್ತಾನಲ್ಲ, ಕೊಚ್ಚಲ್ ನೀರು, ಆ ಕೊಚ್ಚಲ್ ನೀರು ಮುಕ್ಕೊಂಡು ನಾವು ಇರೋದು ಅಲ್ವೇ? ಅವ್ನಿಗೆ ಮಾನ ಮರ್ಯಾದೆ ಬೇಡವೇನ್ರಿ ಮೇಡಮ್ ಅವರೇ? ಎಲ್ಲ ಕೂತ್ಕೊಂಡು ಅವ್ನ ಕಣ್ಣು ಸೇದಾಗವೆ ನೋಡಕ್ಕೆ. ಬೇಕಾದ್ಕೊ ಮರ್ಯಾದೆ ಮನ್ಸನ್ಗೆ. ಹೆಣ್ಮಕ್ಳು ಫೋನ್ ಮಾಡಿದ್ರ ಏನಾಯ್ತವ? ಭೂಮಿ ಗಿಮಿ ಮಾಡ್ತಾರವ. ನಾವೇನ್ ಹೇಳ್ತೀವಿ? ನಮ್ಗೆ ಬೇಡ ಕಣವ ಅಂತ ಹೇಳ್ತೀವಿ. ಹೆಣ್ಮಕ್ಳು ಮಾರು ಅಂತಾರ? ಮೈ ಇಲ್ಲ ನಾವು ಇಲ್ಲ ಕಣವ, ಅವ್ರು ಅನ್ನಲ್ರು, ಮಾರು ಅನ್ನಲ್ರು. ಕೊಡ್ಬೇಡ ಅಂತಾರೆ. ಹಾ ಅಲ್ಲ, ಪೊಲೀಸ್ನವ್ರನ್ನ ಕಳಿಸ್ಬಿಡೋದು, ದೌರ್ಜನ್ಯ ಮಾಡೋದು. ಇದು ಹೆಂಗಜ್ಜಿ? ನಿನ್ ಮನೆ ಜಾಗ, ನಿನ್ ಗಂಡನ ಮನೆ ಜಾಗ, ನೀನು ನಿನ್ ಗಂಡ ಸೇರ್ಕೊಂಡು ದುಡ್ದಿರೋದು. ನಮ್ ಭೂಮಿ ಭೂಮಿ ಕೊಡ್ಲಿಲ್ಲ ಅಂತ ಈ ಕಡೆ ತಿರ್ಗ್ರಿ. ಭೂಮಿ ಕೊಡ್ಲಿಲ್ಲ ಅಂತ ನಾನು ಪೊಲೀಸನ್ ಬಿಡ್ತೀನಿ, ಹೊಡಸ್ತೀನಿ ಅಂದ್ರೆ ಯಾರು ಕೇಳ್ತಾರೆ? ಯಾವ ರೈತರು ಕೇಳ್ತಾರೆ? ಅದೇನೆ ಫಸ್ಟ್ ಒಂದ್ ಹಳ್ಳಿಗೆ ಎಷ್ಟು ಹಳ್ಳಿ ಅವ ಅಷ್ಟು ಹಳ್ಳಿಗೆ ಒಂದು 5 ಲೀಟರ್ ಔಷಧಿ ತರಿಸ್ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಅಂತಾರೆಲ್ಲ. ಇನ್ನೇನಮ್ಮ ಮಾಡ್ಬೇಕು ನಾವು? ಇನ್ನೆಲ್ಗ ಹೋಗೋಣ ನಾವು? ಇವ್ನ ಬಾಕಲ್ಗೆ ಹೋಯ್ತೀವಿ. ನೀವು ಇಲ್ಲ ಅಂದ್ರೆ ಮಣ್ಣು ತಿನ್ಬೇಕು ನಾವು ಬೆಂಗಳೂರಲ್ಲಿ. ಮಣ್ಣು ಅದೇ ಹೇಳಿವೆ, ಕೊಚ್ಚಲ್ ನೀರು ಕುಡಿಬೇಕು. ಯಾಕೆ ಔಷಧಿ ತಂದು ಕೊಡ್ತಾರೆ ಕುಡ್ಸಕ್? ಸುಮ್ನಿರ್ರಿ. ಅಲ್ಲ, ಕೊಚ್ಚಲ್ ನೀರು ಕುಡಿಬೇಕು ನಾವು. ಈಗ ₹1 ಓಟ್ ಹಾಕಿಸ್ಕೊಂಡೆ, ಈ ಕುಡಿಯೋ ನೀರ್ಗೂ ದುಡ್ಡು ತಕೋತಿ, ಕಣ್ರಿ. 5 ರೂಪಾಯಿ 5 ರೂಪಾಯಿ ಕ್ಯಾನಿಗೆ. ಕುಡಿಯೋ ನೀರ್ಗೂ ದುಡ್ಡು ತಕೋತಾ ಇದ್ದೀರಿ ನೀವು. ಓಟೇನ್ ಹಂಗೆ ಹಾಕ್ಸ್ಕೊಳ್ಳ ನಮ್ ಕೈಲಿ. ನೀವು ಕುಡಿಯೋ ನೀರಿಗೆ ದುಡ್ಡು ತಕೋತಾ ಇದ್ದೀರಿ ಕಣ್ರಿ. ಗೌರ್ಮೆಂಟ್ ನೀನು ಅಕ್ಕಿ ಕೊಡ್ತೀರು 10 kg ಯಾವ ತರ ಎಲ್ಲಾದ್ರೂ ಹೇಳ್ಕೊತಿ ನೀನು. 1 kg ಎಣ್ಣೆ 200. ಇನ್ನೊಂದ್ಸಲ ಓಟ್ ಕೇಳಕ್ ಬಂದ್ರೆ ಏನ್ ಮಾಡ್ತೀಯ? ಓಟ್ ಕೇಳಕ್ ಬಂದ್ರೆ ಬಂದ ದಿನ ಅವತ್ತೂ ಮಾತು ಓಟಿಗೆ ಬಂದಾಗ ಅನ್ನೋದು ನಮಗ್ ಗೊತ್ತು. ನಾವು ಇಷ್ಟೆಲ್ಲ ಕಷ್ಟ ಬೀಳೋರು ಅನ್ನೋದು ನಮಗ್ ಗೊತ್ತಿಲ್ಲ. 1 kg ಸಂಪೂರ್ಣ ಎಣ್ಣೆ 195 ರೂಪಾಯಿ ಮಾಡಿ ನಿಲ್ಸಿದ್ದೀರಿ. ಇನ್ಯಾವ್ದು ನೀವು ರೈತರನ್ನ ಉದ್ಧಾರ ಮಾಡೋದು? ಯಾವ್ದ್ರಿ ಮಾಡ್ತೀರಿ ಉದ್ಧಾರನ ರೈತರನ್ನ? ಈ ಗೆಡ್ಡೆನೆ ಕಿತ್ಕೋಗಕ್ ಮಾಡಿದ್ಯಲ್ಲ ನೀನು, ಉದ್ಧಾರ ಆಯ್ತೀಯಾ? ಸರಿ ಬಿಡಜ್ಜಿ.